ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮ ಮುಂದುಗಡೆಗನಾಗಿ ಹೋಗುವವನಾಗಿದ್ದಾನೆ. ಕರ್ತನೇ ನಮ್ಮ ಸಂಗಡಿಗನಾಗಿ ಇರುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಕರ್ತನ ಆತ್ಮನು ಏನ್ ಮಾಡುವವನಾಗಿದ್ದಾನೆ, ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾನೆ. ಕರ್ತನು ನಮ್ಮ ಸಂಗಡಿಗನಾಗಿ ಬರುವವನಾಗಿದ್ದಾನೆ. ನಮ್ಮ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ಏನ್ ಮಾಡುವುದಿಲ್ಲ, ಒಂಟಿಗರಾಗಿ ನಮ್ಮನ್ನ ಬಿಡುವುದಿಲ್ಲ. ಒಬ್ಬಂಟಿಗರಾಗಿ ಕರ್ತನು ನಮ್ಮನ್ನ ಬಿಡುವುದಿಲ್ಲ. ವಚನ ಹೇಳಲ್ಪಟ್ಟಿದೆ, ನಾನೇ ನಿನ್ನ ಸಂಗಡಿಗನಾಗಿರುವೆನು, ನಾನೇ ನಿನ್ನ ಜೊತೆಯಲ್ಲಿ ಬರುವೆನು ಎಂದು ದೇವರ ಆತ್ಮನು ಇವತ್ತು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಇವತ್ತು ನಾವು ಎಷ್ಟೋ ಸಾರ್ತಿ ನಾವು ನೆನೆಸ್ತೇವೆ, ನಾನು ಇವತ್ತು ಒಬ್ಬಂಟಿಗನಾಗಿದ್ದೇನೆ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಎಂದು ಅನೇಕ ವಾರ್ತಿ ನಾವು ನೆನೆಸುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಇವತ್ತು ನಮ್ಮ ಸಂಗಡಿಗನಾಗಿ ಇರುವವನಾಗಿದ್ದಾನೆ. ದೇವರ ಆತ್ಮನು ಇವತ್ತು ನಮ್ಮ ಜೊತೆಗಾರನಾಗಿದ್ದಾನೆ. ನಮ್ಮನ್ನು ಅಪಜಯಕ್ಕೆ ಆತನು ಗುರಿಪಡಿಸುವುದಿಲ್ಲ, ನಮ್ಮನ್ನು ಆತನು ತಳ್ಳಿ ಬಿಡುವುದಿಲ್ಲ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ನಿನ್ನ ಜನರ ಸಂಗಡಿಗನಾಗಿರುವುದಕ್ಕಾಗಿ ಸ್ತೋತ್ರ. ಅವರ ಮುಂದುಗಡೆ ಹೋಗಿ ದಿನಗಳನ್ನು ಸಮ ಮಾಡುವುದಕ್ಕಾಗಿ ಸ್ತೋತ್ರ. ನಂಜೇರಿ ದಿನೇಶುವೆ ನಾಮದಲ್ಲಿ ತಂದೆಯೇ, ಆಮೆನ್.